ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ನೀವು ಅಕ್ರಮವಾಗಿ ನಿಮ್ಮ ಮನೆ ಒಳಗೆ ಹೆಣ್ಮಕ್ಳನ್ನು ಇಟ್ಕೊಂಡಿರಿ ಅಂತಂದು ಹೇಳಿ ಹಿಂದೂ ಸಂಘಟನೆಯವರು ಇವ್ರ ಮನೆಗೆ ಬಂದು ಏನು ದಬ್ಬಾಳಿಕೆ ಮಾಡಿದರು, ಇವ್ರ ಮನೆಗೆ ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅವ್ರು ಹಂಚ್ಕೊಂಡಿದ್ದಾರೆ. ಈ ಹಿಂದೂ ಸಂಘಟನೆ ಜೊತೆ ಈ ಸ್ವಲ್ಪ ಜನ ಪೊಲೀಸರು ಸೇರಿದ್ದು ನೋಡಿದ್ರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳ ಹೆಸರಿಗೆ ಕಳಂಕ ತರಬೇಕು ಅನ್ನುವಂಥ ಏನೋ ಷಡ್ಯಂತ್ರ ಬಹುಶಃ ಇದರೊಳಗೆ ನಮಗೆ ಎದ್ದು ಕಾಣತ್ತದ ಅನ್ನುವಂಥದ್ದು ಇದು ಎಲ್ಲ ಉದಾಹರಣೆ. ಹುಡುಗಿಯನ್ನು ಯಾಕೆ ಹೋಗಿ ಅಲ್ಲಿ ಸಾಂತ್ವನ ಕೇಂದ್ರದೊಳಗೆ ಇಟ್ಟರು ಅನ್ನುವಂಥದ್ದು ಒಂದು ಬಹುದೊಡ್ಡ ಪ್ರಶ್ನೆ ಆಗ್ತದೆ. ನೀ ಅವನ ಜೋಡಿ ಹೆಂಗೆ ಬದುಕು ನಿನಗೆ ಬದುಕಕ್ಕೆ ಕೊಡೋದಿಲ್ಲ, ನಿನಗೆ ಮರ್ಡರ್ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಸಹಿತ ಇವ್ರಿಗೆ ಆ ಹುಡುಗಿಗೆ ಹಾಕ್ಯಾರ ಅನ್ನುವಂಥದ್ದು ಸಹಿತ. ಮತ್ತು ಇದನ್ನೆಲ್ಲ ಕೇಳಿನೂ ಪೊಲೀಸರು ಯಾಕೆ ಸುಮ್ಮನದಾರ? ಆ ಹುಡುಗಿ ಎಲ್ಲದಾರ ಕೇಳ್ರಿ, ಅವ್ರಿಗೆ ಫೋನ್ ಹಚ್ಚಿರಿ, ಅವ್ರದ್ದು ಲೊಕೇಶನ್ ಹಾಕ್ರಿ, ನಮಗೆ ಅವ್ರಿಗೆ ಒದ್ದು ತೊಗೊಂಬರ್ತೀವಿ, ನಾವು ನಿಮಗೆ ಒದ್ದೊಳಗೆ ಹಾಕ್ತೀವಿ ಅನ್ನೋದು ಅವ್ರ ಸ್ಟೈಲ್ ಅದ. ಸಿವಿಲ್ ಇದ್ರೂ ಸಹಿತ ಅವ್ರು ವಿಡಿಯೋದೊಳಗೆ ಐಡೆಂಟಿಫೈ ಹಾಕ್ತಾರೆ. ಫಸ್ಟು ಅವರನ್ನು ಸಸ್ಪೆಂಡ್ ಮಾಡಬೇಕು ಇವರು. ಆ ಹಿಂದೂ ಸಂಘಟನೆ ಪ್ರಶ್ನೆ ಇವ್ರ ಪ್ರಶ್ನೆ ಸೇಮ್ ಅದ. ಡೈವರ್ಸ್ ಮಾಡಿಸೋದು ಅಥವಾ ಕುಟುಂಬಕ್ಕೆ ಬೆದರಿಕೆ ಹಾಕೋದು, ಸಮಾಜದೊಳಗೆ ಇಂಥ ಅಶಾಂತಿ ಹುಟ್ಟು ಹಾಕುವಂಥ ಕೆಲಸ ಮಾಡೋಕ್ಕೆ ಮುತಾಲಿಕೆಗೆ ಯಾರು ಅವಕಾಶ ಕೊಟ್ಟರೋ ಗೊತ್ತಿಲ್ಲ. ಡಿಪಾರ್ಟ್ಮೆಂಟು ಒಂದು ಹಿಂದೂ ಸೇನಾದವ್ರು ಸೇರಿಕೊಂಡು ಮನೆ ಒಳಗೆ ಹೊಕ್ಕು ಮನೆ ಎಲ್ಲ ಅಡ್ಡಾಡಿದ್ರೆ ಇರುವಂಥ ಸ್ವಸ್ಥರು ಎಲ್ಲಿ ಹೋಗಬೇಕು? ಈ ಜನರು ಯಾಳೆ ಮಠ ಬಾಲ ಬಿಚ್ಚ ಅಡ್ಡಾಡ್ತಾರೆ, ಅದನ್ನು ಬಂದ್ ಮಾಡಬೇಕು. ಏನು ಇದು ನಮ್ಮ ಖ್ವಾಜಾ ಮುಕ್ಕಳಪ್ಪ ಏನು ಯೂಟ್ಯೂಬರ್ ಅದಾರ, ಅವರ ಕುಟುಂಬ ಇರುವಂಥ ಅವರ ವಾಸಿಸುವಂಥ ಮನೆ ಇದು. ಇವರು ಅವರ ತಾಯಿ ಮತ್ತು ಅವರ ತಂದೆ ಇಲ್ಲಿದ್ದಾರೆ. ನನಗೇನು ವಿಷಯ ಗೊತ್ತಾಯಿತು ಅಂತಂದ್ರೆ, ಯಾವುದೋ ಹಿಂದೂ ಸಂಘಟನೆ ಹೆಸರ ಮೇಲೆ ಈ ಒಂದು ಗ್ರಾಮೀಣ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಥ ಪೊಲೀಸರನ್ನು ಕರ್ಕೊಂಬಂದು ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ನೀವು ಅಕ್ರಮವಾಗಿ ನಿಮ್ಮ ಮನೆ ಒಳಗೆ ಹೆಣ್ಮಕ್ಳನ್ನು ಇಟ್ಕೊಂಡಿರಿ ಅಂತಂದು ಹೇಳಿ ಹಿಂದೂ ಸಂಘಟನೆಯವರು ಇವ್ರ ಮನೆಗೆ ಬಂದು ಏನು ದಬ್ಬಾಳಿಕೆ ಮಾಡಿದರು ಆ ವಿಡಿಯೋ ನನಗೆ ಸಿಗ್ತದೆ. ಅದು ಸಿಕ್ಕಾದ್ಮೇಲೆ ನಾನು ಇವ್ರ ಮನೆಗೆ ವಿಸಿಟ್ ಮಾಡಬೇಕು ಅನ್ನುವಂಥ ಒಂದು ಡಿಸಿಷನಿಗೆ ಬರ್ತೇವೆ. ಸೊ ಆ ಸಂದರ್ಭದಲ್ಲಿ ನಾವು ಎಲ್ಲ ನಮ್ಮ ಸಂಘಟನೆಯವರು, ಸಮತಾ ಸೇನಾ ವತಿಯಿಂದ ಆಗಿರ್ಬೋದು, ಎಲ್ಲ ನಮ್ಮ ಪ್ರಗತಿಪರ ಸಂಘದವರು ಇವತ್ತಿಲ್ಲಿ ಇವ್ರ ಮನೆಗೆ ಭೇಟಿ ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅವ್ರು ಹಂಚ್ಕೊಂಡಿದ್ದಾರೆ. ಅವ್ರ ನೋವು ಕೇಳಿ ನಮಗೆ ಬಹಳಷ್ಟು ಗೊಂದಲದ ವಾತಾವರಣ. ಅಂದರೆ ಈ ಹಿಂದೂ ಸಂಘಟನೆ ಹೆಸರ ಮೇಲೆ ಯಾವ ರೀತಿ ಅಮಾಯಕರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಯತ್ತದ ಅನ್ನುವಂಥದ್ದನ್ನು ನೋಡಿದಾಗ ಬಹಳಷ್ಟು ದುಃಖ ಆಗ್ತದೆ ನಮಗೆ. ಅದಕ್ಕೆ ಕಾನೂನುಬದ್ಧವಾಗಿ ರಕ್ಷಣೆ ಕೊಡಬೇಕಾಗಿರುವಂಥ ಪೊಲೀಸ್ ಇಲಾಖೆಯವರು ಸಹಿತ ಇಂತಹ ಗುಂಡಾ ಸಂಘಟನೆಗಳ ಜೊತೆಗೆ ಸೇರ್ಕೊಂಡ್ಬಿಟ್ಟು ಇಂಥ ಇವರ ಅಮಾಯಕರ ಮನೆಗೆ ಬಂದು ದಬ್ಬಾಳಿಕೆ ಮಾಡಿದ್ದು, ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕೆ ನಿಂತಿದ್ದು, ಇವೆಲ್ಲ ನೋಡಿ ನನಗೆ ಏನು ನಡೆಯತ್ತದ ಅನ್ನುವಂಥದ್ದು ತಿಳಿಯತ್ತಿಲ್ಲ. ಈ ಹಿಂದೂ ಸಂಘಟನೆ ಜೊತೆ ಈ ಸ್ವಲ್ಪ ಜನ ಪೊಲೀಸರು ಸೇರಿದ್ದು ನೋಡಿದ್ರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳ ಹೆಸರಿಗೆ ಕಳಂಕ ತರಬೇಕು ಅನ್ನುವಂಥ ಏನೋ ಷಡ್ಯಂತ್ರ ಬಹುಶಃ ಇದರೊಳಗೆ ನಮಗೆ ಎದ್ದು ಕಾಣತ್ತದ ಅನ್ನುವಂಥದ್ದು ಇದು ಎಲ್ಲ ಉದಾಹರಣೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು. ಆದ್ರೆ ಇವರ ಸೊಸೆಯನ್ನು, ಇವರ ಮನೆ ಅಧಿಕೃತವಾಗಿ ಕಾನೂನುಬದ್ಧವಾಗಿ ನೋಂದಣಿ ರಿಜಿಸ್ಟರ್ ವಿಶೇಷ ಏನು ಮದುವೆ ಕಾನೂನು ಪ್ರಕಾರ ಮದುವೆ ಆದಂಥ ಹುಡುಗಿಯನ್ನು ಯಾಕೆ ಹೋಗಿ ಅಲ್ಲಿ ಸಾಂತ್ವನ ಕೇಂದ್ರದೊಳಗೆ ಇಟ್ಟರು ಅನ್ನುವಂಥದ್ದು ಒಂದು ಬಹುದೊಡ್ಡ ಪ್ರಶ್ನೆ ಆಗ್ತದೆ. ಅದನ್ನು ಇವ್ರಿಗೆ ಕೇಳಿದಾಗಿಲ್ಲ, ನೀ ಅವನ ಜೋಡಿ ಹೆಂಗೆ ಬದುಕು ನಿನಗೆ ಬದುಕಕ್ಕೆ ಕೊಡೋದಿಲ್ಲ, ನಿನಗೆ ಮರ್ಡರ್ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಸಹಿತ ಇವರಿಗೆ ಆ ಹುಡುಗಿಗೆ ಹಾಕ್ಯಾರ ಅನ್ನುವಂಥದ್ದು ಸಹಿತ. ಮತ್ತು ಇದನ್ನೆಲ್ಲ ಕೇಳಿನೂ ಪೊಲೀಸರು ಯಾಕೆ ಸುಮ್ಮನದಾರ, ಯಾರ ಮೇಲೆ ಈ ಸಂಬಂಧಪಟ್ಟಂಥ ಪ್ರಕರಣ ದಾಖಲು ಮಾಡಿದರು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಗಮನಿಸಬೇಕು ಮತ್ತು ಗಂಭೀರವಾಗಿ ಪ್ರಶ್ನಿಸಬೇಕಾದಂಥ ವಿಷಯ ಆಗಿದೆ. ಅದಕ್ಕೆ ನಾನು ಇವತ್ತು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೇನೆ, ದಯವಿಟ್ಟು ಕಾನೂನನ್ನು ಉಲ್ಲಂಘನೆ ಯಾರು ಮಾಡಿದ್ರೂ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗಿದ್ದು, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗಿದ್ದು ನಿಮ್ಮ ಆದ್ಯ ಕರ್ತವ್ಯ. ಯಾವುದೋ ಹಿಂದೂ ಸಂಘಟನೆಗಳು ಬಂದು ನಿಮ್ಗೆ ಅಪ್ರೋಚ್ ಆದವು, ಅರ್ಜಿ ಕೊಟ್ಟವು ಅಥವಾ ಮತ್ತೊಂದು ಕೊಟ್ಟರು ಅಂತಂದ್ರೆ ನೀವು ಅವ್ರ ಜೊತೆ ಸೇರಿ ಹಿಂಗೆ ಅಮಾಯಕರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ದಯಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಅವ್ರದ್ದು ಅವ್ರಿಗೂ ಬದುಕು ಕಟ್ಕೊಳಕ್ಕೆ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನಮ್ಮ ದೇಶದ ಸಂವಿಧಾನ ಅವ್ರಿಗೆ ಹಕ್ಕು ಕೊಟ್ಟದ. ಆ ಹಕ್ಕನ್ನು ಕಿತ್ಕೊಳ್ಳುವಂಥ ಕಾನೂನಂತೂ ಇಲ್ಲ. ಮತ್ತು ಹಂಗಿದ್ದಾಗ ನೀವು ಯಾರ್ದೋ 4 ಜನ ಗುಂಡಾಗಳ ಜೊತೆ ಬಂದು ನೀವು ನಿಂತು ಈ ರೀತಿ ಪ್ರಶ್ನೆಯನ್ನು ಅವ್ರ ಜೊತೆ ಸೇರಿ ನೀವು ಪ್ರಶ್ನೆ ಮಾಡಿದ್ರೆ ಮತ್ತು ಕಾನೂನಿನ ರಕ್ಷಣೆ ಕೊಡೋರು ಯಾರು ಅನ್ನುವಂಥದ್ದು ಇಲ್ಲೇ ಪ್ರಶ್ನೆ ಉದ್ಭವ ಆಗ್ತದೆ. ಈ ವಿಡಿಯೋನ ನಾನು SP ಅವರಿಗೆ ಫಾರ್ವರ್ಡ್ ಮಾಡ್ತೀನಿ ಮತ್ತು SP ಅವರಿಗೆ ನಾನು ಸಹಿತ ಖುದ್ದಾಗಿ ದೂರನ್ನು ಕೊಡ್ತೇನೆ. ಏನಾಗಿದೆ, ಇವರು ದೂರು ಕೊಡಕ್ಕೆ ಹೋಗ್ಯಾರ ಸರ್. ದೂರು ಕೊಡಕ್ಕೆ ಹೋದ್ರೂ ಅವ್ರು ದೂರು ತೊಗೊಂಡಿಲ್ಲ. ಆ ಹುಡುಗಿ ಎಲ್ಲದಾರು ಕೇಳ್ರಿ, ಅವ್ರಿಗೆ ಫೋನ್ ಹಚ್ಚಿರಿ, ಅವ್ರದ್ದು ಲೊಕೇಶನ್ ಹಾಕ್ರಿ, ನಮಗೆ ಅವ್ರಿಗೆ ಒದ್ದು ತೊಗೊಂಬರ್ತೀವಿ, ನಾವು ನಿಮಗೆ ಒದ್ದೊಳಗೆ ಹಾಕ್ತೀವಿ ಅನ್ನೋದು ಅವ್ರ ಸ್ಟೈಲ್ ಅದ.
ಸೊ ಆ ಸ್ಟೈಲು ಯೂನಿಫಾರ್ಮ್ ಹಾಕೊಂಡು ಮಾಡಿದ್ದು ಇಲ್ಲ, ವಿದೌಟ್ ಏನು ಸಿವಿಲ್ ಅದಾರ ಅವರು. ಸಿವಿಲ್ ಇದ್ರೂ ಸಹಿತ ಅವರು ವಿಡಿಯೋದೊಳಗೆ ಐಡೆಂಟಿಫೈ ಆಗ್ತಾರೆ. ಫಸ್ಟು ಅವರನ್ನು ಸಸ್ಪೆಂಡ್ ಮಾಡಬೇಕು ಇವರು, ಯಾರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಅವ್ರು ನಿಜವಾಗ್ಲೂ ಪೊಲೀಸ್ ಸಿಬ್ಬಂದಿ ಆಗಿದ್ದರೆ ಬೆದರಿಕೆ ಹಾಕಿದಂಥ ಯಾರು ಇದರೊಳಗೆ ಅದಾರ, ಆ ಹಿಂದೂ ಸಂಘಟನೆ ಪ್ರಶ್ನೆ ಇವ್ರ ಪ್ರಶ್ನೆ ಸೇಮ್ ಅದ. ಆ ಪ್ರಶ್ನೆ ಸೇಮ್ ಇಟ್ಕೊಂಡು ಯಾರು ಇವ್ರನ್ನ ಪ್ರಶ್ನೆ ಮಾಡ್ಯಾರ ಕಾನೂನು ಬಾಹಿರವಾಗಿ, ಇವ್ರ ಹತ್ರ ಏನೂ FIR ದಾಖಲಾಗಿಲ್ಲ, ಎಲ್ಲಿ ಗ್ರಾಮೀಣ ಠಾಣೆ ಒಳಗೆ FIR ದಾಖಲಾಗಿಲ್ಲ. ಈಗ ಅವರು ಸಿವಿಲ್ಲಾಗಿ ಕರ್ತವ್ಯ ನಿರ್ವಹಣೆ ಮಾಡೋಕ್ಕೆ ಕಾನೂನೊಳಗೆ ಅವಕಾಶ ಅದ. ಬಟ್ ಹೋಗಿ ಸಾರ್ವಜನಿಕರ ಜೊತೆ ಬೆರೆತು ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ಲಾರ್ದಂಗೆ ಏನರ ಅಂಥವಿದ್ರೆ ವಿಷಯದ ಮಾಹಿತಿಯನ್ನು ಪೊಲೀಸ್ ತಮ್ಮ ಹಿರಿಯ ಅಧಿಕಾರಿಗಳು ಕೊಡೋಕೆ ಅವಕಾಶ ಅದ. ಬಟ್ ವಿದೌಟ್ ಯೂನಿಫಾರ್ಮ್ ಬಂದು ಹೀಗೆಲ್ಲ ದಬ್ಬಾಳಿಕೆ ಮಾಡೋಕ್ಕೆ, ಗುಂಡಾಗಿರಿ ಮಾಡೋಕ್ಕೆ ಎಲ್ಲೂ ಕಾನೂನೊಳಗೆ ಅವಕಾಶ ಇಲ್ಲ. ಸೊ ಅದನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರೂ ನಾವು ಅದನ್ನು ಪರಿಶೀಲನೆ ಮಾಡೋಕ್ಕೂ ಸಹಿತ ಒತ್ತಾಯ ಮಾಡ್ತೇನೆ, ದೂರನೂ ಕೊಡ್ತೀನಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ. ಸೊ ಅದನ್ನು ನಾನು ರಾಜ್ಯದ ಗೃಹ ಸಚಿವರ ಗಮನಕ್ಕೂ ಸಹಿತ ತರುವಂಥದ್ದು, ನಮ್ಮ ಹುಬ್ಬಳ್ಳಿಯ ಶಾಸಕರ ಗಮನಕ್ಕೆ, ಇಬ್ಬಿಬ್ಬರು ನಮ್ಮ ಹತ್ರ MLC ಸಹಿತ ಹೊಸದಾಗಿ ಆಗಿದ್ದಾರೆ, ಅವ್ರ ಗಮನಕ್ಕೂ ತರ್ತೇನೆ. ಸೊ ಅದಕ್ಕೆ ಈ ನಿಟ್ಟಿನೊಳಗೆ ಈ ಕುಟುಂಬಕ್ಕೆ ಇವತ್ತು ನಾವು ಯಾವುದೇ ನಿಸ್ಸಂಕೋಚವಾಗಿ ಮುಕ್ತವಾಗಿ ನೀವು ಸಂವಿಧಾನಬದ್ಧವಾಗಿ ಬದುಕಕ್ಕೆ ನಿಮ್ಗೆ ಯಾರೂ ಅಡ್ಡಿಪಡಿಸೋದಿಲ್ಲ, ನಾವು ನಿಮ್ಮ ಜೊತೆ ಅದೇವಿ ಅನ್ನುವಂಥ ಭರವಸೆಯನ್ನು ಈಗಾಗಲೇ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವ್ರಿಗೇನಾದರೂ ಅನ್ಯಾಯ ಆದರೆ ಸಮತಾ ಸೇನಾ ವತಿಯಿಂದ ನಾವೆಲ್ಲರೂ ಬಂದು ಇವ್ರ ಪರವಾಗಿ ನಿಲ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ. ಯಾವುದೇ ಇಂತಹ ಅಹಿತಕರ ದುರ್ನಡತೆಯನ್ನು ಯಾವುದೇ ಹಿಂದೂ ಸಂಘಟನೆ ಹೆಸರೊಳಗೆ, ಈಗ ಮುತಾಲಿಕ್ ಬೆದರಿಕೆ ಹಾಕಿದ್ದು ಒಂದು ವಿಡಿಯೋ ನೋಡಿದೆ ನಾನು. ಮುತಾಲಿಕ್ಗೆ ಯಾರದೇ ಫ್ಯಾಮಿಲಿ ಡೈವರ್ಸ್ ಮಾಡಿಸೋದು ಅಥವಾ ಕುಟುಂಬಕ್ಕೆ ಬೆದರಿಕೆ ಹಾಕೋದು, ಸಮಾಜದೊಳಗೆ ಇಂಥ ಅಶಾಂತಿ ಹುಟ್ಟು ಹಾಕುವಂಥ ಕೆಲಸ ಮಾಡೋಕ್ಕೆ ಮುತಾಲಿಕ್ಗೆ ಯಾರು ಅವಕಾಶ ಕೊಟ್ಟರೋ ಗೊತ್ತಿಲ್ಲ. ಸೊ ಆ ಬೆದರಿಕೆ ಹಾಕಿದ ವಿಡಿಯೋ ಸಮೇತ ಇವ್ರಿಗೆ ದೂರು ಕೊಡೋಕೆ ಹೇಳೀನಿ, ಅದೊಂದು ಸಪ್ರೇಟ್ ದೂರು ಕೊಡಲಿ, ಎಲ್ಲ ನ್ಯಾಯಯುತವಾದಂಥ ಚರ್ಚೆ ನಡೀಲಿ, ಮುಕ್ತವಾಗಿ ನೀವು ಕುಟುಂಬ ಪರಿವಾರ ಸಮೇತ ವಾಸ ಮಾಡೋಕ್ಕೆ ನಿಮ್ಗೆ ಯಾರೂ ಅಡ್ಡಿಪಡಿಸೋದಿಲ್ಲ, ನಾವು ಸಹಕಾರ ಕೊಡ್ತೀವಿ ಅನ್ನುವಂಥ ಮಾತು ಹೇಳಿವಿ. 100% ಇವರಿಗೆ ನಮ್ಮ ಸಹಾಯ ಸಹಕಾರ ಇರ್ತದೆ. ಇನ್ನೂವರೆಗೆ ಜಾತಿ ಭೇದ ಭಾವ ಅನ್ನೋದು ನಮ್ಮಲ್ಲಿ ಬಂದಿದ್ದಿಲ್ಲ, ಆದರೆ ಈಗ ಎದ್ದು ಕಾಣ್ತಾ ಇದೆ. ಯಾಕೆ ಇದನ್ನು ಕಾಣ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಿಂದೂ ಮುಸ್ಲಿಮ್ಸ್ ಹುಡುಗಿಯನ್ನು ಲಗ್ನ ಮಾಡ್ಕೊಂಡು ಆ ಮುಸ್ಲಿಮ್ಸ್ ಹುಡುಗ ಹಿಂದೂ ಹುಡುಗಿನ ಅನ್ನುವಂಥದ್ದು ಈಗ ಎಲ್ಲರ ಜೊತೆಯಲ್ಲಿ ಭಾಗಿಯಾಗಿ ಬರ್ತಾಯಿದೆ. ಹೊರಗಡೆ ಹೇಳ್ತಾ ಇದ್ದಾರೆ ಲವ್ ಜಿಯಾದ್ ಮಾಡಿದ್ದಾರೆ. ಅದು ಲವ್ ಜಿಯಾದ್ ಅನ್ನೋದನ್ನು ನಮ್ಮ ಧಾರವಾಡ ಜನರಿಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಯಾಕಂದ್ರೆ ನನಗೀಗ 52 ವರ್ಷ ಏಜು, ಆದರೆ ಇನ್ನೂವರೆಗೆ ನಾವು ಅಂಥದ್ದನ್ನು ಕಂಡಿಲ್ಲ. ಆದರೆ ಇವತ್ತು ನಾವು ಈಗೇನು ಮುಕ್ಕಳಪ್ಪನ ಮನೆಗೆ ಬಂದಿದ್ವಿ, ನನ್ನ ಗೆಳೆಯನ ಮನೆಗೆ ಬಂದಿದ್ವಿ. ಬಂದ ನಂತರ ಅವ್ರ ಬಾಯಿಲಿಂದ ನಾನು ಇವತ್ತು ಇಡುವೆ ನೋಡಿದಾಗ ಡಿಪಾರ್ಟ್ಮೆಂಟು ಒಂದು ಹಿಂದೂ ಸೇನಾದವ್ರು ಸೇರಿಕೊಂಡು ಮನೆ ಒಳಗೆ ಹೊಕ್ಕು ಮನೆ ಎಲ್ಲ ಡ್ಯಾಡಿ ಅದನ್ನು ಇರುವಂಥ ಸ್ವಸ್ಥರು ಎಲ್ಲಿ ಹೋಗಬೇಕು? ಈ ಕೆಲವೊಂದು ಸ್ವಸ್ಥರು ನಮ್ಗೆ ಬೇಡಪ್ಪ ನಮ್ಮ ಮನೆಗೆ ಹೋಗ್ತೀವಿ ಅನ್ನೋವಂಥ ಪ್ರಸಂಗ ಈ ಮನೆ ಆಗ್ಬಿಟ್ಟು. ಈಗ ಅದೇ ಕಾರಣಕ್ಕಾಗಿ ನಮ್ಮನ್ನವ್ರು ಕರೆದು ಕೇಳಿದಾಗ ನಮ್ಮ ಸ್ವಸ್ಥರ ಜೊತೆಗೆ ನಮ್ಮ ನಡೆದಿದ್ರಪ್ಪ ಏನು ಮಾಡೋಣ. ಆ ಹುಡುಗ ಪ್ರೀತಿ ಮಾಡ್ಯಾನ, ಲಗ್ನ ಮಾಡ್ಕೊಂಡಾನ, ಅದು ನಿಜ. ಅದರಾಗ ಲಗ್ನ ಮಾಡ್ಕೊಂಡ್ರೆ ಏನು ಬಂದ ಕಾಸು ನಮ್ಮ ಸಮಾಜದಾಗ ಕುಂತು ಲಗ್ನ ಮಾಡ್ಕೊಂಡಿದ್ದಾನ, ಏನು ಹಿರಿಯರ ನಡು ಕುಂತು ಲಗ್ನ ಮಾಡ್ಕೊಂಡಿದ್ದಾನೆ, ಅದಂತಲೇ ನಮಗೆ ಗೊತ್ತಿಲ್ಲ, ಅದಾಗಿನೂ ಇಲ್ಲ, ನಮಗೆ ಗೊತ್ತೂ ಇಲ್ಲ. ಆದರೆ ನಾವು ಲವ್ ಮ್ಯಾರೇಜ್ ಮಾಡ್ಕೊಂಬಂದ ಅನ್ನೋ ಸರ್ಟಿಫಿಕೇಟ್ ನಾವು ಈ ಇಡುವೆದಾಗ ನೋಡಿದಾಗ ನಮಗೆ ಆಳೆ ಮಟ್ಟ ಗೊತ್ತಿಲ್ಲ. ಆದರೆ ಇದೇ ರೀತಿಯಲ್ಲಿ ಜಾತಿ ಅನ್ನುವಂಥದ್ದು ನಮ್ಮ ಧಾರವಾಡದಲ್ಲಿ ಎದ್ದು ಕುಣಿತಾ ಇದೆ ಈಗ ಸ್ವಲ್ಪ ದಿವಸದಲ್ಲಿ. ಇದನ್ನು ಆಗಬಾರ್ದು ಅನ್ನೋದು ನಮ್ಮ ಆಸೆ. ಈ ರೀತಿಯಾಗಾದ್ರೆ ನಾಳೆ ಇದ್ದು ಜೀವನ ಮಾಡಬೇಕು, ನಾವು ಊರು ಬಿಟ್ಟು ಓಡಿ ಹೋಗಬೇಕು ಅನ್ನೋವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾಯಿದೆ. ನಮಗೆ ಬೇಕಾಗಿರೋದು ಒಂದೇ, ಇದಕ್ಕೆ ನ್ಯಾಯ ಸಿಗಬೇಕು, ಈ ಜನರಿಗೆ ಪ್ರೊಟೆಕ್ಷನ್ ಸಿಗಬೇಕು, ಅದನ್ನು ಮಾಡಬೇಕು. ಈ ಕಾನೂನಲ್ಲಿ ಇರೋವಂಥವ್ರು ಕಾಕಿದಾರಿಗಳು ಎಲ್ಲರಿಗೂ ಸಮನಾಗಿ ತಾನೇ ಅವರು. ಇದು ಬಂದು ಮನೆ ತನಕ ಬರೋದು ನಾವು ಹಿಂದೂ ಯಾರು ಹಿಂದೂ ಯಾರು ಮುಸ್ಲಿಮ್ಸ್ ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ ಮನುಷ್ಯನ ಜಾತಿ, ಒಂದು ಹೆಣ್ಣು ಜಾತಿ ಅನ್ನೋದು ನಾವು ತಿಳ್ಕೊಂಡಿದ್ವಿ. ಈ ಜನರು ಯಾಳೆ ಮಠ ಬಾಲ ಬಿಚ್ಚ ಅಡ್ಡಾಡ್ತಾರೆ, ಅದನ್ನು ಬಂದ್ ಮಾಡಬೇಕು. ಈ ಧಾರವಾಡ ಜಿಲ್ಲೆಯಲ್ಲಿ ಯಾವತ್ತಿಗೂ ಯಾರಿಗೂ ತೊಂದರೆ ಆಗಿಲ್ಲ. ದಯವಿಟ್ಟು ಈ ತೊಂದರೆ ನೀವು ತಪ್ಪಿಸ್ಬೇಕು. ಈ ಮೀಡಿಯಾ ಮುಖಾಂತರ ನಾವು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಗೆಳೆಯರೆ, ನೀವೇನು ಮಾಡ್ತಾಯಿದ್ದೀರಲ್ಲ ಮನೆಗೆ ಹೊಕ್ಕು, ನಾವಿಲ್ಲಿ ಅಣ್ಣತಮ್ಮರಂಗತ್ತೆ ಇದ್ದೀವಿ, ಒಂದೇ ತಾಟಿನಲ್ಲಿ ಉಂಡು ಬೆಳೆದಿದ್ದೀವಿ. ಆ ಜನರನ್ನು ಬೇರೆ ಮಾಡುವಂಥ ಕೆಲಸ ಮಾಡಬೇಡ್ರಿ, ಕೂಡಿ ಇರುವಂಥ ಕೆಲಸಕ್ಕೆ ನೀವು ಹೆಲ್ಪ್ ಮಾಡಿರಿ ಅಂತ ಹೇಳ್ತಾ ನಾನು ನಿಮ್ಮ ಮೀಡಿಯಾ ಮುಖಾಂತರ ಡಿಪಾರ್ಟ್ಮೆಂಟ್ನವ್ರಿಗೂ ಇದನ್ನೇ ಹೇಳೋಕ್ಕೆ ನಾನು ಬಯಸ್ತೀನಿ. ದಯವಿಟ್ಟು ನಮಗೆ ನ್ಯಾಯ ಕೊಡಿ.